ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಕರ್ನಾಟಕ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ KWSDB ಈ ಇಲಾಖೆಯಿಂದ ಫೆಬ್ರವರಿ 5ನೇ ತಾರೀಕುದಂದು 64 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಒಂದು ಅಧಿಸೂಚನೆ ಹೊರಡಿಸಲಾಗಿತ್ತು ಸ್ನೇಹಿತರೆ. ಆ ಅಧಿಸೂಚನೆಯೊಳಗೆ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಫೆಬ್ರವರಿ 10, 2024 ಮಾರ್ಚ್ 10, 2024 ತನಕ ಅವಧಿಯನ್ನು ನೀಡಲಾಗಿತ್ತು. ಆದ್ರೆ 10ನೇ ತಾರೀಕು, ಈ ಫೆಬ್ರವರಿ 10ನೇ ತಾರೀಕು ಅರ್ಜಿ ಪ್ರಾರಂಭ ಆಗಿದ್ದಿಲ್ಲ. ಇವಾಗ ಈ ಮಂಡಳಿಯಲ್ಲಿ ಖಾಲಿ ಇರ್ತಕ್ಕಂಥ 64 ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ ಸ್ನೇಹಿತರೆ. ಈ ಅರ್ಜಿಯನ್ನ ಯಾವ ರೀತಿ ನಿಮ್ಮ ಮೊಬೈಲ್ ಮೂಲಕನೇ ಸಲ್ಲಿಸಬೇಕು ಅಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗಾದ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ. ನಿಮ್ದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಸರ್ಚ್ ಒಳಗೆ KE ಅಂತ ಟೈಪ್ ಮಾಡಿ ಸ್ನೇಹಿತರೆ. KE ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. KE ಅದು ಫಸ್ಟ್ ಲಿಂಕ್ ಕಾಣ್ತದ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಕಾಣ್ತಿರ್ತದೆ ನಿಮಗೆ. ಈ ಇತ್ತೀಚಿನ ಪ್ರಕಟಣೆಗಳಲ್ಲಿ KWSDB ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕಾಣ್ತಿರ್ತದೆ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಫುಲ್ ಕೆಳಗಡೆ ಬನ್ನಿ ಸ್ನೇಹಿತರೆ. ಕೆಳಗಡೆ ಬಂದು ಇಲ್ಲಿ ನ್ಯೂ ಅಪ್ಲಿಕ್ಯಾಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ನ್ಯೂ ಅಪ್ಲಿಕ್ಯಾಂಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲಾಖೆಯನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲಾಖೆ ಸೆಲೆಕ್ಟ್ ಮಾಡಿದ ಮೇಲೆ ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತೀರಿ ಆ ಹುದ್ದೆಯನ್ನ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನಾನು ಈ ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಹುದ್ದೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ತೋರಿಸ್ತಾ ಇರೋದ್ರಿಂದ ನಾನು ಈ ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬೇಕಾದ್ರೆ ನೀವು ಈ ಸಿವಿಲ್ ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಈ ರೀತಿ ಅಸಿಸ್ಟೆಂಟ್ ಎಂಜಿನಿಯರ್ ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಯಾವ್ದು ಪೋಸ್ಟ್ ಸೆಲೆಕ್ಟ್ ಮಾಡಿದ್ರೂ ಕೂಡ ಅಪ್ಲಿಕೇಶನ್ ಪ್ರೊಸೀಜರ್ ಏನದಲ್ಲ ಸ್ನೇಹಿತರೆ ಸೇಮ್ ಆಗಿರ್ತದ. ಹಾಗಾಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಫಸ್ಟ್ ಡಿವಿಷನ್ ಅಕೌಂಟ್ಸ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕೆಳಗಡೆ ಬಂದ್ರೆ ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ನಿಮ್ದು ಹೆಸರು ತುಂಬ್ರಿ. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದ ಆ ರೀತಿ ಹೆಸರು ತುಂಬ್ರಿ. ನಿಮ್ದು ಡೇಟ್ ಆಫ್ ಬರ್ತ್ ತುಂಬ್ರಿ, ನಿಮ್ಮ ತಾಯಿ ಹೆಸರು ತುಂಬ್ರಿ, ನಿಮ್ದು ತಂದೆ ಹೆಸರು ತುಂಬ್ರಿ. ಆಮೇಲೆ ಇಲ್ಲಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಮೇಲು, ಫಿಮೇಲು, ಟ್ರಾನ್ಸ್ಜೆಂಡರು ಅಂತ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅನ್ನ ತುಂಬ್ರಿ ಸ್ನೇಹಿತರೆ. ಪರ್ಮನೆಂಟ್ ಅಡ್ರೆಸ್ ತುಂಬಬೇಕಾದ್ರೆ ನಿಮ್ದು ಹೆಸರು, ನಿಮ್ದು ತಂದೆ ಹೆಸರು, ಆಮೇಲೆ ಲ್ಯಾಂಡ್ ಮಾರ್ಕ್, ಆಮೇಲೆ ನಿಮ್ದು ಪೋಸ್ಟ್ ಊರ್ ಯಾವ್ದು ಪ್ರತಿಯೊಂದನ್ನ ಇಲ್ಲಿ ತುಂಬಬೇಕು ಸ್ನೇಹಿತರೆ. ತುಂಬಿದ ಮೇಲೆ ನಿಮ್ದು ಡಿಸ್ಟಿಕ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನಿಮ್ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಕರ್ನಾಟಕ ಸ್ಟೇಟ್ ಅಂತ ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಪಿನ್ ಕೋಡ್ ಅನ್ನ ತುಂಬ್ರಿ ಸ್ನೇಹಿತರೆ. ಪಿನ್ ಕೋಡ್ ತುಂಬಿದ ಮೇಲೆ ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಆಮೇಲೆ ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಐತಿ ಏನಂತ ಇಲ್ಲಿ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ದು ಶಾಶ್ವತ ವಿಳಾಸ ಆಮೇಲೆ ಪ್ರಸ್ತುತ ವಿಳಾಸ ಸೇಮ್ ಇತ್ತು ಅಂತಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ಈ ರೀತಿ ಎರರ್ ಮೆಸೇಜ್ ಬರ್ತಾ ಇದೆ, ಬಟ್ ನೀವು ಅಡ್ರೆಸ್ ಎಲ್ಲ ಫಿಲ್ ಮಾಡಿದಿರಿ ಅಂತ ತಿಳ್ಕೊಡ್ರಿ. ಈ ಎರರ್ ಮೆಸೇಜ್ ಬರುವುದಿಲ್ಲ ಸ್ನೇಹಿತರೆ. ಈ ಶಾಶ್ವತ ಅಡ್ರೆಸ್ ಒಳಗೆ ಏನು ತುಂಬಿರ್ತೀರಿ ಅದನ್ನೇ ಇಲ್ಲಿ ಫಿಲ್ ಆಗ್ತದೆ. ಇನ್ ಕೇಸ್ ಶಾಶ್ವತ ವಿಳಾಸನೆ ಬೇರೆ ಪ್ರಸ್ತುತ ವಿಳಾಸನೆ ಬೇರೆ ಅನ್ನೋಂಗಿತ್ತಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದೇನೆ ಇಲ್ಲಿ ಮತ್ತೊಮ್ಮೆ ನೀವು ಪ್ರಸ್ತುತವಾಗಿ ಎಲ್ಲಿ ವಾಸ ಮಾಡ್ತಾ ಇದ್ರಿ ಅದನ್ನ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ, ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ಕೊನೆಯ 4 ಡಿಜಿಟ್ ಅನ್ನ ತುಂಬಬೇಕು ಸ್ನೇಹಿತರೆ. ಎಂಟರ್ ಲಾಸ್ಟ್ 4 ಡಿಜಿಟ್ಸ್ ಆಫ್ ಯುವರ್ ಆಧಾರ್ ನಂಬರ್. ನಿಮ್ದು ಆಧಾರ್ ನಂಬರ್ ಏನೈತಲ್ಲ ಆ ಆಧಾರ್ ನಂಬರ್ದ ಲಾಸ್ಟ್ 4 ಡಿಜಿಟ್ ಅನ್ನ ತುಂಬಬೇಕು. ನೆಕ್ಸ್ಟ್ ಈಗ ರಿಸರ್ವೇಶನ್ ಅಂಡ್ ಕ್ಲೇಮ್ಸ್ ಸೆಕ್ಷನ್ ತುಂಬಬೇಕು ಸ್ನೇಹಿತರೆ. ಈ ರಿಸರ್ವೇಶನ್ ಅಂಡ್ ಕ್ಲೇಮ್ಸ್ ಅಲ್ಲಿ ನಿಮ್ದು ಯಾವ್ದು ಕ್ಯಾಟಗರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ RD ನಂಬರ್ ಕೇಳ್ತಾನ, ಅಂದ್ರೆ ಆ ಸರ್ಟಿಫಿಕೇಟ್ ನಂಬರ್ ಕೇಳ್ತಾನ. ಆ ಸರ್ಟಿಫಿಕೇಟ್ RD ಇಂದ ಸ್ಟಾರ್ಟ್ ಆಗ್ತದೆ. ಆ RD ನಂಬರ್ ಇಲ್ಲಿ ತುಂಬ್ರಿ. ಆಮೇಲೆ ಆನ್ಯುವಲ್ ಇನ್ಕಮ್ ಎಷ್ಟದ ಆ ಸರ್ಟಿಫಿಕೇಟ್ ಒಳಗೆ ಮೆನ್ಷನ್ ಮಾಡಿರ್ತದ.
ನಿಮ್ದು ವಾರ್ಷಿಕ ಆದಾಯ ಎಷ್ಟು ಅದ ಅಂತ ಆ ಸರ್ಟಿಫಿಕೇಟ್ ಒಳಗೆ ಮೆನ್ಷನ್ ಆಗಿರ್ತದ. ಆ ಆನ್ಯುವಲ್ ಇನ್ಕಮ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ನೀವು ವಿವಾಹಿತರಿ ಅಂತ ಕೇಳೋಣ, ಅಂದ್ರೆ ನಿಮಗೆ ಮದುವೆ ಆಗೈತಿ ಏನು ಅಂತ ಕೇಳೋಣ. ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥದ್ದನ್ನ ಎಸ್ ನೋ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇದು ಆದ್ಮೇಲೆ ವಯೋಮಿತಿ ಸಡಿಲಿಕೆಗೋಸ್ಕರ ಏನಾದ್ರೂ ಇಲ್ಲಿ ರಿಸರ್ವೇಶನ್ ಬೇಕೇನು ಅಂತ ಕೇಳ್ಯಾರ. ವಯೋಮಿತಿ ಸಡಿಲಿಕೆ ನೋಡ್ರಿ, ಬಾಂಡೆಡ್ ಲೇಬರ್, ಸೆನ್ಸಸ್, ಎಕ್ಸ್ ಮಿಲಿಟರಿ, ಸರ್ವಿಸ್ ಅಂಡರ್ NCC, ವಿಡವ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಗವರ್ಮೆಂಟ್ ಇನ್ ಸರ್ವಿಸ್, ವಿಲೇಜ್ ಗ್ರೂಪ್ ಇನ್ಸ್ಟ್ರಕ್ಟರ್, ಇವಿಷ್ಟು ಜನಕ್ಕೆ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದ ಸ್ನೇಹಿತರೆ. ನೀವೇನಾದ್ರೂ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತಂದ್ರೆ ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಪ್ಲಿಕೆಂಟ್ ಅಂತ ಅದ ನೋಡೋ ಸ್ನೇಹಿತರೆ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇನ್ ಕೇಸ್ ನೀವು ಏನಾದ್ರೂ ವಿಧವೆ ಇದ್ರಿ, ಅದು ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ವಿಧವೆ ಅಂತ ಆದ ಸ್ನೇಹಿತರೆ, ವಿಧವೆ ಅಂತ ಏನ್ ಸರ್ಕಲ್ ಕಾಣ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ನೀವು ಈ ಯಾವುದು ಅಂಡರ್ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನನ್ನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದಾದ್ಮೇಲೆ ಯೋಜನಾ ನಿರಾಶ್ರಿತರು ಇದ್ರಿ ಏನಂತ ಕೇಳಿದಾರೆ ಸ್ನೇಹಿತರೆ. ನೀವೇನಾದ್ರೂ ಯೋಜನಾ ನಿರಾಶ್ರಿತರಿದ್ರೆ ಈ ಬಾಕ್ಸ್ ಮೇಲೆ ತುಂಬ್ರಿ. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿ, ಕನ್ನಡ ಮೀಡಿಯಂ, ರೂರಲ್ ಅಪ್ಲಿಕೆಂಟ್, ಈ ರೀತಿ ರಿಸರ್ವೇಶನ್ ಅನ್ನ ಕೇಳ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಇನ್ ಕೇಸ್ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ರಿ, ನಿಮ್ ಕಡೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ಇನ್ ಕೇಸ್ ನಿಮ್ ಕಡೆ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇತ್ತಂದ್ರೆ ಈ ಬಾಕ್ಸ್ ಮೇಲೂ ಕೂಡ ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ಬಟ್ ಪ್ರತಿಯೊಂದು ಏನು ರಿಸರ್ವೇಶನ್ ಕೇಳ್ತೀರಿ ಅದಕ್ಕೆ ಸಂಬಂಧಿಸಿದಂತ ಸರ್ಟಿಫಿಕೇಟ್ಸ್ಗಳು ನಿಮ್ಮ ಕಡೆ ಇರಬೇಕು. ಇನ್ ಕೇಸ್ ಇರಲಿಲ್ಲ ಅಂತಂದ್ರೆ ಇದ್ರ ಮೇಲೆ ಟಿಕ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇದಾದ್ಮೇಲೆ ನೀವು ವಿಕಲಚೇತನ ಅಭ್ಯರ್ಥಿ ಏನು ಅಂತ ಕೇಳ್ರಿ, ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿ ಏನಂತ ಕೇಳ್ರೆ ಇದ್ರೆ ಎಸ್ ಕೊಡ್ರಿ, ಇಲ್ಲಂದ್ರೆ ನೋ ಕೊಡ್ರಿ. ಆಮೇಲೆ ನೀವು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳೇನು ಅಂತ ಕೇಳ್ರೆ, ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳೇನು ಅಂತ ಕೇಳಿದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಆದ್ರೆ 371J ಸರ್ಟಿಫಿಕೇಟ್ ನಿಮ್ ಕಡೆ ಇರಬೇಕು ಸ್ನೇಹಿತರೆ, ಅಂದ್ರೆ ಮಾತ್ರ ನೀವು ರಿಸರ್ವೇಶನ್ ಅನ್ನ ತಗೊಳ್ಳಬಹುದು. ಇದಾದ್ಮೇಲೆ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರೋಣ ಸ್ನೇಹಿತರೆ. ಈ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಒಳಗ ಇಲ್ಲಿ ಫಸ್ಟ್ ಕೇಳೋಣ ಸ್ನೇಹಿತರೆ, SSLC ಯಲ್ಲಿ ನೀವು ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಿ ಎನ್ನುವಂತ ಕೇಳೋಣ. ಅದೇ ರೀತಿ PUC ಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಿ ಅಂತ ಕೇಳೋಣ. ಅಥವಾ ಡಿಗ್ರಿ ಏನಾದ್ರೂ ಕನ್ನಡ ಮೀಡಿಯಂದೊಳಗೆ ಓದಿರಿ ಅಂತ ಕೇಳೋಣ ಸ್ನೇಹಿತರೆ. ಮೂರು ಸಂದರ್ಭಗಳಲ್ಲಿ ನೀವು ಎಸ್ ಕೊಡಬಹುದು. SSLC PUC ಒಳಗ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆ ಓದಿದ್ರಿ ಅಂದ್ರೆ ಎಸ್ ಕೊಡಬಹುದು. ಇಲ್ಲ ಅಂದ್ರೆ ಡಿಗ್ರಿ ಕನ್ನಡ ಮೀಡಿಯಂದೊಳಗೆ ಓದಿದ್ರಿ ಅಂದ್ರೂ ಕೂಡ ಎಸ್ ಕೊಡಬಹುದು ಸ್ನೇಹಿತರೆ. ಇದು ಆದ ತಕ್ಷಣ ಶೈಕ್ಷಣಿಕ ವಿದ್ಯಾರ್ಥಿ ಕೇಳ್ತಾನೆ ಸ್ನೇಹಿತರೆ. ನೋಡ್ರಿ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಇರೋದ್ರಿಂದ ಇಲ್ಲಿ BCom ಅಂತ ಅಷ್ಟೇ ಕಾಣ್ತಾ ಇದೆ. ಇನ್ ಕೇಸ್ ಅಸಿಸ್ಟೆಂಟ್ ಎಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿರಿ ಅಂತ ತಿಳ್ಕೊಳ್ರಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಕೇಳ್ತದ ಸ್ನೇಹಿತರೆ. ನಿಮಗೆ ಸಂಬಂಧಿಸಿದಂತ ಕ್ವಾಲಿಫಿಕೇಶನ್ ಅನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ BCom ಅಷ್ಟೇ ಅದಕ್ಕಾಗಿ ನಾನು BCom ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಬೇಸಿಸ್ ಆಫ್ ಇವ್ಯಾಲ್ಯೂಯೇಷನ್ ಇನ್ ಡಿಗ್ರಿ ಕೋರ್ಸ್ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾರ್ದಾದ್ರೂ CGPA ಇತ್ತು ಅಂದ್ರೆ ಯಾರ್ದವ್ರದ್ದು ಮಾರ್ಕ್ಸ್ ಈ CGPA ಪಾಯಿಂಟ್ಸ್ ಒಳಗಿತ್ತು ಅಂದ್ರೆ ಇಲ್ಲಿ CGPA ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನಮ್ದು ಮಾರ್ಕ್ಸ್ ಕಾರ್ಡ್ ಅಂಕದೊಳಗಿತ್ತು, ಹಾಗಾಗಿ ನಾನು ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ವಿಶ್ವವಿದ್ಯಾಲಯದ ಹೆಸರನ್ನ ತುಂಬಬೇಕು. ಅಂದ್ರೆ ನೀವು ಯಾವ ಯೂನಿವರ್ಸಿಟಿಯಿಂದ ಡಿಗ್ರಿ ಮುಗಿಸಿರಿ ಆ ಯೂನಿವರ್ಸಿಟಿ ಹೆಸರನ್ನ ತುಂಬಬೇಕು. ಆಮೇಲೆ ನಿಮ್ದು ಕಾಲೇಜ್ ಹೆಸರು ಕೂಡ ತುಂಬಬೇಕು ಸ್ನೇಹಿತರೆ. ಅಂದ್ರೆ ನೀವು ಯಾವ ಕಾಲೇಜಿನಿಂದ ಈ BCom ಪದವಿ ಮುಗಿಸಿರಿ ಆ ಕಾಲೇಜಿನ ಹೆಸರು ತುಂಬಬೇಕು ಸ್ನೇಹಿತರೆ. ಇದಾದ್ಮೇಲೆ ಗರಿಷ್ಠ ಅಂಕಗಳು. ಈಗ BCom ಏನು ಓದಿರೋ ಸ್ನೇಹಿತರೆ, BComದ 6 ಸೆಮ್ಮಿಂದ ಟೋಟಲ್ ಎಷ್ಟು ಮಾರ್ಕ್ಸ್ ಇಂದ ಎಕ್ಸಾಮ್ ಇತ್ತು ಆ ಟೋಟಲ್ ಮಾರ್ಕ್ಸ್ ಅನ್ನ ಇಲ್ಲಿ ತುಂಬಬೇಕು. ಈ ಟೋಟಲ್ ಮಾರ್ಕ್ಸ್ ಒಳಗೆ ನೀವೆಷ್ಟು ತಗೊಂಡಿರಿ ಅಂತ ಅನ್ನೋದು ಇಲ್ಲಿ ಒಬ್ಟೇನ್ಡ್ ಮಾರ್ಕ್ಸ್ ಒಳಗೆ ತಗೋಬೇಕು. ಪರ್ಸೆಂಟೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತದೆ ಸ್ನೇಹಿತರೆ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದೀರಾ ಅಂತ ಕೇಳ್ರ, ಅಂದ್ರೆ ಈಗೇನಾದ್ರೂ ನೀವು ಗೌರ್ಮೆಂಟ್ ಎಂಪ್ಲಾಯ್ ಅದಿರೇನೀಗ ಪ್ರಸ್ತುತವಾಗಿ ಅಂತ ಕೇಳ್ರ, ಇನ್ ಕೇಸ್ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಇಲ್ಲಿ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇಲ್ಲ ಅಂದ್ರೆ ನನ್ನಂತೂ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಇರ್ತದೆ ಸ್ನೇಹಿತರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಿಮಗೆ ಯಾವ್ದು ಎಕ್ಸಾಮಿನೇಷನ್ ಸೆಂಟರ್ಸ್ ಬೇಕು ಇಲ್ಲಿ ನೋಡ್ರಿ ಸ್ನೇಹಿತರೆ. ನಿಮಗೆ ಬೇಕಾಗಿರ್ತಕ್ಕಂಥ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಆದ್ಮೇಲೆ ಫೋಟೋ, ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ಥಂಬ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗ್ತದೆ ಸ್ನೇಹಿತರೆ. ಈ ಫೋಟೋ, ಸಿಗ್ನೇಚರ್ ಮತ್ತು ಲೆಫ್ಟ್ ಹ್ಯಾಂಡ್ ಥಂಬ್ ಅನ್ನ ಯಾವ ರೀತಿ ಕ್ರಾಪ್ ಮಾಡಬೇಕು, ಯಾವ ರೀತಿ ರಿಸೈಸ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತ ಸಪರೇಟ್ ಆದಂತ ಒಂದು ವಿಡಿಯೋ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ದಯಮಾಡಿ ಆ ವಿಡಿಯೋ ಒಮ್ಮೆ ಕಂಪ್ಲೀಟ್ ಆಗಿ ನೋಡ್ರಿ. ನೋಡಿಗೆಸಿಂದ ಈ ಫೋಟೋ, ಸಿಗ್ನೇಚರ್ ಆಮೇಲೆ ಥಂಬ್ ಇಂಪ್ರೆಷನ್ ಅನ್ನ ಕರೆಕ್ಟ್ ಆಗಿ ಕ್ರಾಪ್ ಮಾಡಿ ರೀಸೈಜ್ ಅನ್ನ ಮಾಡ್ಕೊಳ್ರಿ ಸ್ನೇಹಿತರೆ.
ಈ ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬ್ JPG ಫಾರ್ಮ್ಯಾಟ್ನಾಗಿರ್ಬೇಕು. ಆಮೇಲೆ 50 KB ಕಿಂತ ಒಳಗಡೆನೆ ಇರಬೇಕು. 50 KB ಒಳಗಡೆನೆ ಇದ್ರದ್ದು ಸೈಜ್ ಇರಬೇಕು ಸ್ನೇಹಿತರೆ. ಇದು ಗಮನದಾಗಿರ್ಲಿ ಸ್ನೇಹಿತರೆ. ಇದು ಆದ್ಮೇಲೆ ಈಗ ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಫೋಟೋ ಐತಿ ನೋಡಿ ಸ್ನೇಹಿತರೆ. ಈ ಫೋಟೋದ ಕೆಳಗೆ ಇಲ್ಲಿ ಚೂಸ್ ಫೈಲ್ ಅಂತ ಅದ. ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೀಡಿಯಾ ಪಿಕ್ಕರ್ ಸೆಲೆಕ್ಟ್ ಮಾಡ್ಕೊಳ್ರಿ. ಮೀಡಿಯಾ ಪಿಕ್ಕರ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 3 ರೇಖೆಗಳು ಕಾಣ್ತಾವಲ್ಲ, ಆ 3 ರೇಖೆಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. 3 ರೇಖೆ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಗ್ಯಾಲರಿ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಗ್ಯಾಲರಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಫೋಲ್ಡರ್ಗಳು ಕಾಣ್ತಾವ ಸ್ನೇಹಿತರೆ. ಕ್ಯೂ ರೆಡ್ಯೂಸ್ ಲೈಟ್ ಅನ್ನೋ ಒಂದು ಫೋಲ್ಡರ್ ಇಲ್ಲಿ ನಿಮ್ದು ಗ್ಯಾಲರಿ ಒಳಗೆ ಕಾಣ್ತಾವ ಸ್ನೇಹಿತರೆ. ಯಾಕಂದ್ರೆ ಈ ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ನೀವು ಏನು ಈ ಫೋಟೋ ಸಿಗ್ನೇಚರ್ ಥಂಬ್ ರಿಸೈಜ್ ಮಾಡಿರ್ತೀರಲ್ಲ, ಆ ಆ್ಯಪ್ ಏನಪ್ಪಾ ಅಂದ್ರೆ ಇನ್ ಡಿಫಾಲ್ಟ್ ಆಗಿ ನಿಮ್ದು ಗ್ಯಾಲರಿ ಒಳಗೆ ಕ್ಯೂ ರೆಡ್ಯೂಸ್ ಲೈಟ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತದ. ಆ ಫೋಲ್ಡರ್ ಒಳಗನೆ ನೀವು ರಿಸೈಜ್ ಮಾಡಿರ್ತಕ್ಕಂಥ ಎಲ್ಲ ಏನು ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬ್ ಅಲ್ಲಿ ಸೇವ್ ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಕ್ಯೂ ರೆಡ್ಯೂಸ್ ಲೈಟ್ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮ್ದು ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬ್ ಕಾಣ್ತಿರ್ತಾರೆ ಸ್ನೇಹಿತರೆ. ಇನ್ ಕೇಸ್ ನೀವು ಈ ಆ್ಯಪ್ ಮೂಲಕ ರಿಸೈಜ್ ಮಾಡಿರಲಿಲ್ಲ ಅಂತಂದ್ರೆ ರಿಸೈಜ್ ಮಾಡಿರ್ತಕ್ಕಂಥ ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬ್ ಯಾವುದು ಫೋಲ್ಡರ್ನೊಳಗೆ ನೀವು ಸೇವ್ ಮಾಡಿಟ್ಟಿರಿ ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ರಿ ಸ್ನೇಹಿತರೆ. ನಾನು ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ಫೋಟೋ ಸಿಗ್ನೇಚರ್ ಲೆಫ್ಟ್ ಹ್ಯಾಂಡ್ ತಂಬ್ ರಿಸೈಜ್ ಮಾಡಿರೋದ್ರಿಂದ ಈ ಕ್ಯೂ ರೆಡ್ಯೂಸ್ ಲೈಟ್ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಓಪನ್ ಮಾಡಿದ ಮೇಲೆ ಇಲ್ಲಿ ಫೋಟೋ ಕಾಣ್ತಿರ್ತದ. ಈ ಫೋಟೋದ ಮೇಲೆ ಕ್ಲಿಕ್ ಮಾಡ್ತೀನಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಈಗ ನೆಕ್ಸ್ಟ್ ಸಿಗ್ನೇಚರು ಆಮೇಲೆ ಲೆಫ್ಟ್ ಹ್ಯಾಂಡ್ ತಂಬ್ ಇಂಪ್ರೆಷನ್ ಕೂಡ ಸೇಮ್ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ರಿ ಸ್ನೇಹಿತರೆ. ಇದು ಆದ್ಮೇಲೆ ಇಲ್ಲಿ ಡಿಕ್ಲರೇಷನ್ ಒಳಗೆ ಇಲ್ಲಿ ಬಾಕ್ಸ್ ಏನು ಕಾಣ್ತಾ ಇದಲ್ಲ ಸ್ನೇಹಿತರೆ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಪೇ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ರಿಜಿಸ್ಟರ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಡೀಟೇಲ್ಸಿಗೆ ಬಂತು ಸ್ನೇಹಿತರೆ. ಅಂದರೆ ಆಟೋಮೆಟಿಕ್ ನಿಮ್ದು ಅಪ್ಲಿಕೇಶನ್ ರಿಜಿಸ್ಟರ್ ಆಗಿ ಡೈರೆಕ್ಟ್ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ಸನ್ನು ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ಅಮೌಂಟ್ 750 ರೂಪೀಸ್ ಕೆಳಗಡೆ ಪೇ ಅಂತ ಒಂದು ಆಪ್ಷನ್ ಅದ ನೋಡಿ ಸ್ನೇಹಿತರೆ. ಆ ಪೇ ಮೇಲೆ ಕ್ಲಿಕ್ ಮಾಡಿರಿ. ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ 5 ಆಪ್ಷನ್ಸ್ಗಳದಾವೆ. ನೀವು 5 ಆಪ್ಷನ್ಸ್ ಒಳಗೆ ಯಾವ್ದು ಆಪ್ಷನ್ಸ್ ಬೇಕಾದರೂ ಯೂಸ್ ಮಾಡಿ ಪೇಮೆಂಟನ್ನು ಮಾಡಬಹುದು. ನಾನು ನಿಮಗೆ ಡೆಬಿಟ್ ಕಾರ್ಡ್ ಆಮೇಲೆ QR ಕೋಡ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಎರಡನೇ ಆಪ್ಷನ್ ಡೆಬಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಡೆಬಿಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕಾರ್ಡ್ ನಂಬರ್ ಕೇಳ್ತಾನೆ. ATMದ ಕಾರ್ಡ್ ಮೇಲೆ 16 ಡಿಜಿಟ್ ಕಾರ್ಡ್ ನಂಬರ್ ಇರ್ತದೆ, ಆ ಕಾರ್ಡ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್ ಕೇಳ್ತಾನೆ. ಅಂದ್ರೆ ATM ಕಾರ್ಡ್ ಯಾವಾಗ ಎಕ್ಸ್ಪೈರಿ ಆಗ್ತದಂತ ಅಲ್ಲಿ ಮಂತ್ ಆಮೇಲೆ ಇಯರ್ ಇರ್ತದೆ, ATM ಕಾರ್ಡ್ ಮೇಲೆ ಇರ್ತದೆ. ಆ ಮಂತ್ ಇಯರನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ CVV ಕೋಡ್ ಕೇಳ್ಯಾನ ಸ್ನೇಹಿತರೆ. ATM ಕಾರ್ಡಿನ ಬ್ಯಾಕ್ ಸೈಡ್ 3 ಡಿಜಿಟಿಂದ ಒಂದು CVV ಕೋಡ್ ಇರ್ತದೆ, ಆ CVV ಕೋಡನ್ನು ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಕಾರ್ಡ್ ಹೋಲ್ಡರ್ ನೇಮ್ ಕೇಳ್ಯಾನ ಸ್ನೇಹಿತರೆ. ಅಂದ್ರೆ ATM ಕಾರ್ಡ್ ಯಾರದ ಅವ್ರದ್ದು ಹೆಸರನ್ನ ತುಂಬ್ರಿ ಸ್ನೇಹಿತರೆ. ಹೆಸರು ತುಂಬಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಈ ATM ಯಾರದಲ್ಲ ಅವ್ರಿಗೆ ಅಕೌಂಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಹೋಗ್ತದೆ. ಆ OTPಯನ್ನು ಇಲ್ಲಿ ಹಾಕಿ ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ಬಟ್ ಪೇಮೆಂಟ್ ಆದಮೇಲೆ ಅಕ್ನಾಲೇಜ್ಮೆಂಟ್ PDF ಒಂದು ಜನರೇಟ್ ಆಗ್ತದೆ ಸ್ನೇಹಿತರೆ. ಆ PDF ಏನಪ್ಪ ಅಂದ್ರೆ ನಿಮ್ಮ ಕಡೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು ಸ್ನೇಹಿತರೆ. ಇದಿಷ್ಟು ಕಾರ್ಡ್ ಥ್ರೂ ಪೇಮೆಂಟ್ ಮಾಡೋದ್ರ ಬಗ್ಗೆ ಮಾಹಿತಿ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈಗ QR ಕೋಡ್ ಬಗ್ಗೆ. QR ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಆ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಸ್ನೇಹಿತರೆ ಈ ರೀತಿ ಬಾರ್ ಕೋಡ್ ಓಪನ್ ಆಗ್ತದೆ. ನಿಮ್ದು ಮೊಬೈಲ್ ಒಳಗೆ ಫೋನ್ಪೇ ಆ್ಯಪನ್ನು ಓಪನ್ ಮಾಡಿ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ಪೇಮೆಂಟ್ ಮಾಡಿದ ಮೇಲೆ ಆ್ಯಸ್ ಯೂಸ್ವಲ್ ಪೇಮೆಂಟ್ದ ಫೀದ್ ರಿಸಿಟ್ ಏನದಲ್ಲ ಸ್ನೇಹಿತರೆ, ರಿಸಿಟ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳೋದು ಮಾತ್ರ ಮರಿಬಾರದು ಸ್ನೇಹಿತರೆ. ಇದಿಷ್ಟು KEಯಿಂದ ಹೊಡಿಸಿರ್ತಕ್ಕಂಥ 64 ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.